ದಾವಣಗೆರೆಯಲ್ಲಿ ಯುಪಿಎಸ್ ಸ್ಫೋಟವಾಗಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 36 ವರ್ಷದ ಕುಮಾರ್ ಜೈನ್ ಹಾಗೂ 68 ವರ್ಷದ ವಿಮಲಾಬಾಯಿ ಮೃತಪಟ್ಟಿದ್ದಾರೆ. ಮಾಜಿ ಬಿಜೆಪಿ ಕಾರ್ಪೊರೇಟರ್ ಮನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯುಪಿಎಸ್ ಸ್ಫೋಟ ಆಗಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಕಾಯಿಪೇಟೆಯಲ್ಲಿರುವಂತಹ ರುದ್ರಮುನಿಸ್ವಾಮಿ ನಿವಾಸದಲ್ಲಿ ಯುಪಿಎಸ್ ಬ್ಲಾಸ್ಟ್ ಆಗಿ ಈ ಒಂದು ದುರಂತ ಆಗಿದೆ. ರಾತ್ರಿ ಯುಪಿಎಸ್ ಬ್ಲಾಸ್ಟ್ ಆಗಿ ಹೊಗೆ ಆವರಿಸಿದೆ. ಹೊಗೆಯಲ್ಲೇ ಉಸಿರುಗಟ್ಟಿ ಇಬ್ರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. 4 ಹಿಂದಿನ ಬಾಗಿಲಿನಿಂದ ಹೊರಬಂದು ಬಚಾವಾಗಿದ್ದಾರೆ. ಆದ್ರೆ ಉಳಿದ ಇಬ್ಬರಿಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗದೆ ಅವರಲ್ಲೇ ಉಸಿರುಗಟ್ಟಿ ಪ್ರಾಣ ಕಳ್ಕೊಂಡಿದ್ದಾರೆ. ಬಸವನಗರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯಲ್ಲಿ ಯುಪಿಎಸ್ ಸ್ಫೋಟ ಆಗಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮಾಜಿ ಬಿಜೆಪಿ ಕಾರ್ಪೊರೇಟರ್ ಮನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಯಿಪೇಟೆಯಲ್ಲಿರುವ ರುದ್ರಮುನಿಸ್ವಾಮಿ ನಿವಾಸದಲ್ಲಿ ಯುಪಿಎಸ್ ಸ್ಫೋಟ ಆಗಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಹೊಗೆಯಲ್ಲಿ ಉಸಿರುಗಟ್ಟಿ ಇಬ್ರು ಕೂಡ ಪ್ರಾಣ ಬಿಟ್ಟಿದ್ದಾರೆ. 4 ಜನ ಮನೆಯ ಬಾಗಿಲಿನಿಂದ ಹೊರಗೆ ಬಂದಿದ್ದಾರೆ. ಆದ್ರೆ ಇವರಿಬ್ಬರಿಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹೊಗೆಯಲ್ಲಿ ಅವರು ಅಲ್ಲೇ ಉಸಿರುಗಟ್ಟಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.